ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರ್ ಆಗಿರುತ್ತೆ ನಮ್ಮ ದ್ವಿತೀಯ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿ. ಬನ್ನಿ, ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ನಿತ್ಯ ಅವರಿಗೆ ಧನ್ಯವಾದಗಳು. ಈ ಒಂದು ಕ್ವಶನ್ ಪೇಪರ್ ಮೈಸೂರು ಜಿಲ್ಲೆದಾಗಿರುತ್ತೆ ಸರ್. ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ಕ್ವಶನ್ಸ್ ಇದೆ. ನನಗೆ ಡೌಟ್ ಬರ್ತಾಯಿತ್ತು, ಏನಿದು ಓಲ್ಡ್ ಕ್ವಶನ್ ಪೇಪರಾ ಅಂತ. ನಿಜವಾಗಿಯೂ ಎವ್ರಿಥಿಂಗ್ ಈಸ್ ದೇರ್. ಬನ್ನಿ, ಈಗ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಆರ್ಟ್ ಬಿಕಾಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕರೆಕ್ಟಾಗಿ ಉತ್ತರವನ್ನು ಅವರು ಬರ್ತಿದ್ದಾರೆ. ಏನು ಉತ್ತರ ಹೇಳಿ ನೋಡೋಣ. ಇಟ್ ರಿಕ್ವೈರ್ಸ್ ಪರ್ಸನಲ್ ಸ್ಕಿಲ್ಸ್ ಅಂತ. ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 2, ಲಿಬರಲೈಸೇಷನ್ ಮೀನ್ಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಆಪ್ಷನ್ ಬಿ, ರೆಡ್ಯೂಸ್ಡ್. ನೋಡಿ, ಗೌರ್ಮೆಂಟ್ ಕಂಟ್ರೋಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಈಗ ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲಾನ್ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್? ಆಪ್ಷನ್ ಸಿ, ಬಜೆಟ್ ಈಸ್ ರೈಟ್ ಆನ್ಸರ್. Fill in the blanks with appropriate answers given in the bracket. Question number 4, dash is called the father of general management ಅಂತ ಇದೆ. Right answer is Henry Fayol is the right answer. Question number 5, dash is deciding in advance what to do and how to do, that is called planning. Match the following, my dear children. ಫ್ಯಾಟಿಗ್ ಸ್ಟಡಿ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್ ರೆಸ್ಟ್ ಇಂಟರ್ವಲ್ಸ್ ಈಸ್ ದ ರೈಟ್ ಆನ್ಸರ್. ಡಿಮಾನಿಟೈಸೇಷನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 3, November 8, 2016 ರೂಲ್ಸ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ನಿಜವಾಗಿಯೂ ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಪೇಪರೇ. ಆ ರೂಲ್ಸ್, ವಾಟರ್ ರೂಲ್ಸ್ ಅಂತ ಇಲ್ಲಿ ಕೇಳಿದ್ದ 2 ಮಾರ್ಕ್ಸಲ್ಲಿ ಇವತ್ತಿದನ್ನು ತಂದು ಇಲ್ಲಿ ಹಾಕಿದ್ದಾನೆ. ಡಿಮಾನಿಟೈಸೇಷನ್ ಅಂತೂ ಎಲ್ಲ ಕ್ವಶನ್ ಪೇಪರಲ್ಲಿದೆ. ಆಯಿತಾ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆನ್ಸರ್ ಇನ್ 1 word ಆರ್ ಇನ್ ಸೆಂಟೆನ್ಸಸ್ ಅಂತ ಇದೆ. ಸ್ಟೇಟ್ ಎನಿ 1 ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಆರ್ಟ್ ಅಂತ ಬರೆದ್ರೆ ಆಯಿತು ಸರ್. ಎ ಕಂಪ್ನಿ ಅಪಾಯಿಂಟ್ಸ್ ಎ ಫೀಮೇಲ್ ಮ್ಯಾನೇಜರ್ ಬಟ್ ಪೇಸ್ ಹರ್ ಲೆಸ್ ದ್ಯಾನ್ ಮೇಲ್ ಮ್ಯಾನೇಜರ್ ಫಾರ್ ದಿ ಸೇಮ್ ವರ್ಕ್. ವಿಚ್ ಹೆನ್ರಿ ಫಯೋಲ್ ಪ್ರಿನ್ಸಿಪಲ್ ಈಸ್ ಇಗ್ನೋರ್ಡ್ ಅಂತ ಇದೆ. ಪ್ರಿನ್ಸಿಪಲ್ ಆಫ್ ರೆಮ್ಯುನರೇಷನ್ ಅಂತ ಬರೀಬೇಕು. ಪ್ರಿನ್ಸಿಪಲ್ ಆಫ್ ರೆಮ್ಯುನರೇಷನ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ನೋಡಿರಿ, ನಾನು ತಮಾಷೆ ಮಾಡ್ತಾಯಿಲ್ಲ. ನಾನು ಅಪ್ಲೋಡ್ ಮಾಡಿದಂಥ 3 ಕ್ವಶನ್ ಪೇಪರ್ಸ್ಗಳು ಇದ್ದಾವೆ. 3 ಸಾಕು, ಜಾಸ್ತಿ ಬೇಡ. ಎಲ್ಲ ಕ್ವಶನ್ಸು ಅವೇ 3 ಕ್ವಶನ್ ಪೇಪರಿಂದ. ಡಿಫೈನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟ್ ಈಸ್ ಸ್ಕೆಲಾರ್ ಚೈನ್ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್, ಇದಂತೂ ಬಿಡಿ ಎಲ್ಲರೂ 11-12ನೇ ಕ್ವಶನ್ ನಂಬರೇ ಇಟ್ಬಿಟ್ಟಿದ್ದಾರೆ. ಏನು ಗೊತ್ತಾ? ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್ ಇದೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್ ಇದೆ. ಸ್ಟೇಟ್ ದಿ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೊಸೆಸ್. ಈ 4 ಕ್ವಶನ್ಸ್ಗಳು ಸೇಮ್ ಸರ್. ಎಲ್ಲ ಕ್ವಶನ್ ಪೇಪರಲ್ಲೂ ಸೇಮ್. ನಾನು ತಮಾಷೆ ಮಾಡ್ತಾಯಿಲ್ಲ. ನಾನು ಹೇಳಿದೆ ನಿಮಗೆ ಕ್ವಶನ್ ನಂಬರ್ 14 ನೋಡಿ. ಈಚ್ ಕ್ವಶನ್ ಕ್ಯಾರೀಸ್ ಇಯರ್ 4 ಮಾರ್ಕ್ಸು. ಎನಿ 4 ಅಂತ ಇದೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಏನಿದು ಮ್ಯಾನೇಜ್ಮೆಂಟ್. ಎಲ್ಲ ಇಂಪಾರ್ಟೆಂಟ್ ಕಂಟ್ರಿ. ಕ್ವಶನ್ ನಂಬರ್ 14, ಕ್ವಶನ್ ನಂಬರ್ 15, ಕ್ವಶನ್ ನಂಬರ್ 18, 19. ಈ 4 ಪ್ರಶ್ನೆಗಳು ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂದರೆ ಆನ್ಯುವಲ್ ಎಕ್ಸಾಮಿಗೆ ಆ ಲೆವೆಲಿಗೆ ಇಂಪಾರ್ಟೆಂಟ್ ಆಗಿರ್ತವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಪಾರ್ಟ್ ಡಿ ಸ್ವಲ್ಪ ನೋಡಿಬಿಡ್ತೀನಿ. ಇದು ಅಷ್ಟೇ, ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಆಯಿತಾ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ವೇಟಿಂಗ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಲವ್ಲಿ ಕಮೆಂಟ್ಸ್. ಧನ್ಯವಾದಗಳು. ಆ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ಸ್.